ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಪಾತ್ರೆ ಕೂಡ ತೊಳ್ಕೊಂಡು ಬಂದೆ. ಇಲ್ಲಿ ನೋಡಿ, ಇದನ್ನು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ನಲ್ವ, ನೆನ್ನೆ ಚೇಂಜ್ ಮಾಡಿಕೊಂಡೆ. ಬಟ್ ಎಲ್ಲ ಬಿದ್ದೋಗಿತ್ತಲ್ವ, ನೀಟಾಗಿ ಹಾಕ್ಕೊಂಡೆ. ಒಂದು ಹಗ್ಗ ಕಟ್ಬಿಟ್ಟು ಪೃಥ್ವಿ ಮಲಗಿದ್ದಾರೆ, ಹಾಲು ತೊಗೊಂಡು ಬಂದು ಟೀ ಮಾಡಬೇಕು. ನೋಡಿ, ನಿನ್ನೆ ಸಂಡೇ ಹೇಗೆ ಕಳೀತಂತಲೇ ಗೊತ್ತಾಗಲಿಲ್ಲ. ಮತ್ತೆ ಶುರು. ಈಗ ನೆಕ್ಸ್ಟ್ ಸಂಡೇ ಬರೋವರೆಗೂ ಜಟಕ ಬಂಡಿ ಹೊಡ್ತಾ ಇರೋದೆ. ನಿನ್ನೆ ಅರಳಿರೋದು ಬಾಡೋದಿದೆಯಲ್ವ. ಮಳೆ ಏನಪ್ಪ ಬೀಳ್ತಾನೇ ಇದೆ. ಅವರು ಮಾರ್ಕೆಟಿಗೆ ಹೋಗೋದೇನೆಂತ ಇಲ್ಲ. ಇವತ್ತು ಮಂಡೇ ಆಗಿರೋದ್ರಿಂದ ರಜೆ ಅಲ್ವಾ, ಹಾಗಾಗಿ ನಿನ್ನೆನೇ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದಾರೆ. ಹಾಗಾಗಿ ಮಲಗಿದ್ದಾರೆ. ಬನ್ನಿ ಅಂಗಡಿಗೆ ಹೋಗ್ಬಿಟ್ಟು ಹಾಲು ತೊಗೊಂಡು ಬರೋಣ. ದಿನ ಹೇಗೆ ಕಳೆಯುತ್ತೋ, ಹೇಗೆ ಶುರುವಾಗುತ್ತೋ ಒಂದು ಗೊತ್ತಾಗಲ್ಲ ನೋಡಿ ಗೈಸ್. ಬಟ್ ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದು ಚೆನ್ನಾಗಿ ಬೆಳಿಬೇಕು. ಬೆಳೆದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮುಂಚೆನೂ ಅಷ್ಟೇ ಗೈಸ್, ಫುಲ್ಲು ಹೊಸ್ಲಿಗೆ ಬಿಟ್ಟಿದ್ದೆ ನಾನು. ಏನೋ ರೋಗ ಆಗಿಬಿಟ್ಟಿತ್ತು. ಅದು ಎಂಥದೋ ರೋಗ ಅಂತ, ಅದು ಹೋಗೋದೇ ಇಲ್ಲ ಅಂತೆ. ಹಾಗಾಗಿ ಎಲ್ಲ ಕಟ್ ಮಾಡಿ ಎಸ್ತಿದ್ದೆ. ಆಮೇಲೆ ಇಷ್ಟೊಂದು ಚಿಗುರಿರೋದು ಖುಷಿ ಆಗುತ್ತಲ್ವ, ಆ ಥರ ಚಿಗುರಿರೋದು ನೋಡಿ. ಪೃಥ್ವಿ ಕೂಡ ಮಲಗಿದ್ದಾರೆ. ಟೀಗೆ ಇಟ್ಬಿಟ್ಟು ಹೋಗಲ್ಲ. ಬೆಲ್ಲ ಖಾಲಿ ಆಗಿದೆ. ನಮ್ಮ ಪೃಥ್ವಿ ರೇಷನ್ಗೆ ಹೋದರೆ ತರಿಸ್ಬೇಕು. ಸಕ್ಕರೆ ತೊಗೊಂಬಂದು ಸಕ್ಕರೆ ಟೀ ಮಾಡ್ತೀನಿ ಇವತ್ತು. ಓಕೆ ಬನ್ನಿ ಹೋಗಿ ಬರ್ತೀನಿ ನಾನೇ. ಬಿಸಿಲಿಲ್ಲಲ್ವ, ಆಚೆ ಬಟ್ಟೆ ಕೂಡ ಹಾಕಿಲ್ಲ. 2 ದಿನ ಆಯ್ತು, ಅದೇ ಥರನೇ ಬಿಟ್ಟಿದ್ದೀನಿ. ಕಸ ಕೂಡ ಅಷ್ಟೊಂದಿಲ್ಲ, ಕಸದ ಗಾಡಿ ಬಂದ್ರು. ಸೊ ಟೀ ಕೂಡ ಕುಡ್ಕೊಂಡ್ವಿ. ಪೃಥ್ವಿ ಕೂಡ ಕುಡ್ದಾಯಿತು. ನಾನಿವತ್ತು ನಿಮಗೆ ಒಂದು ರೈಸ್ ಐಟಮ್ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾವುದಂದರೆ ಟೊಮೊಟೊ ಬಾತು. ಒಂದು ಕಾಣಿಸ್ತೀಯಾ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಶುಂಠಿ, 1 ಇಂಚಿನಷ್ಟು. ಇದು ಒಂದು 10ರಿಂದ 15 ಬೆಳ್ಳುಳ್ಳಿ. ರೆಡಿಮೇಡ್ ತೊಗೊಂಬಂದು ಹಾಕ್ಬಿಡಿ, ಚೆನ್ನಾಗಿ ಆಗೋದಿಲ್ಲ. ನೀವೇ ರೆಡಿ ಮಾಡ್ಕೊಳ್ಳಿ. ಈ ಮಸಾಲೆ ಐಟಮು ಒಂದು 4 ಮೆಣಸು, ಒಂದು 3 ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಚಕ್ರ ಮೊಗ್ಗು, ಸ್ವಲ್ಪ ಕಾಯಿ ಬರುತ್ತಲ್ವ ಜಾಲಿಕಾಯಿ, ಅದು ಒಂದು. ಆಮೇಲೆ ಇದು ಸ್ವಲ್ಪ ಧನಿಯಾ ಕಾಳು. ಇಷ್ಟು ಐಟಮು ರುಬ್ಬಕ್ಕೆ ಹಾಕ್ಕೊಳ್ಳಿ. ಇದು ಬಿಸಿ ಮಾಡ್ಕೊಂಡಿದ್ದೀನಿ ನಾನು, ಹಾಗೆ ಹಸಿದು ಹಾಕಬೇಡಿ, ಬಿಸಿ ಮಾಡಿಕೊಂಡು ರುಬ್ಕೊಳ್ಳಿ. ನಾನು ಇಷ್ಟೀಗ ರುಬ್ಕೊತೀನಿ. ಫಸ್ಟು ಧನಿಯಾ ಕಾಳು ಅದು ರುಬ್ಕೊತೀನಿ, ಯಾಕಂದರೆ ಅದು ಮಿಕ್ಸ್ ಹಾಕಿದರೆ ನಯಸ್ ಆಗೋದಿಲ್ವಲ್ವ, ಹಾಗಾಗಿ. ಆಮೇಲೆ ಶಾಪ್ ಹತ್ರ ಮಂಚೂರಿದು ರೆಸಿಪಿ ಶೇರ್ ಮಾಡಿ ಅಂತ ಹೇಳಿದ್ದೀರಿ. ಡೈಲಿ ಅಂದ್ಕೊತೀವಿ ನಾವು ಬೇಗ ಹೋಗ್ಬಿಟ್ಟು ಅದನ್ನು ಶೇರ್ ಮಾಡಬೇಕು ಅಂತ. ಬಟ್ ಶಾಪ್ ಹತ್ರ ಅಲ್ವಾ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಡೈಲಿ ಮಾಡಬೇಕನ್ನೋದು, ಆಮೇಲೆ ಸುಮ್ಮನೆ ಅರ್ಜೆಂಟ್ ಆಗುತ್ತೆ. ಮೊನ್ನೆ ಮಾಡ್ಬೇಕು ಅಂದ್ಕೊಂಡ್ವಿ, ನಮಗೆ ಆರ್ಡ್ರಸ್ ಬಂತು. ಕೆಲವೊಂದು ಸಲ 10 ಹಾಫು, 15 ಹಾಫು, 20 ಹಾಫ್ ಬರುತ್ತೆ. ಅದು ಒಂದು 5 ಗಂಟೆ ಒಳಗಡೆ ಬಂದುಬಿಡುತ್ತೆ. ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಖಂಡಿತ ಶೇರ್ ಮಾಡ್ತೀನಿ. ಅದು ಯಾವಾಗ ಮಾಡ್ತೀನಿ ಅಂತ ಹೇಳೋಕ್ಕಾಗ್ತಾ ಇಲ್ಲ ಅಕ್ಕ. ಖಂಡಿತವಾಗ್ಲೂ ಲೇಟ್ ಆಗ್ಬೋದು, ಬಟ್ ಶೇರ್ ಮಾಡೇ ಮಾಡ್ತೀನಿ. ಬನ್ನಿ ಇವತ್ತು ಟೊಮೊಟೊ ಬಾತು ಯಾವ ರೀತಿ ಮಾಡ್ತೀನಿ ಮನೇಲಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದನ್ನು ರುಬ್ಕೊಂಬಿಡೋಣ. ನೋಡಿ, ಪ್ಲಗ್ಗೆ ಕಿತ್ತಿದ್ದಾರೆ. ನಾನು ಯಾಕೋ ಆನ್ ಆಗ್ತಾ ಇಲ್ಲ ಅಂತೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಆ ಥರ ಐಟಮ್ಸ್ ಹಾಕ್ಕೊಳ್ಳಿ. ನಾನು 2 ಗ್ಲಾಸ್ ಮಾಡ್ತಾಯಿದ್ದೀನಿ. ನನಗೂ ಪೃಥ್ವಿ ಇಬ್ಬರೇ ಅಲ್ವಾ. ನಿಮ್ಮ ಮನೇಲಿ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಐಟಮ್ ಹಾಕ್ಕೊಳ್ಳಿ, ಹಾಗಾದರೆ ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಇದು ಬೇರೆ ಹತ್ರ ಇರೋದು ಸಮೀಪ ಇರುತ್ತಲ್ವ, ಅದನ್ನು ವೇಸ್ಟ್ ಮಾಡ್ತೀರಲ್ಲ, ವೇಸ್ಟ್ ಮಾಡಬೇಡಿ. ರುಬ್ಬಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಡ್ಡಿ ಅಂತೀವಲ್ವ, ಅದು ತುದಿ ಮಾತ್ರ ಮೇಲ್ಗಡೆ ಒಗ್ಗರಣೆಗೆ ಮೇಲೆ ಹಾಕೋದಕ್ಕೆ ಇಟ್ಕೊಳ್ಳಿ. ನಾನು ಹೀಗೆ ಮಾಡೋದು, ವೇಸ್ಟ್ ಮಾಡೋದಿಲ್ಲ. ಇದು ಕಡ್ಡಿ ಇರುತ್ತಲ್ವ, ಫುಲ್ ನಯಸ್ ಆಗುತ್ತೆ, ಬಟ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಕೂಡ ಆಯಿತು. ರುಬ್ಬಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಲ್ವ. ಒಗ್ಗರಣೆಗೆ
ಸ್ವಲ್ಪ ಕರಿಬೇವು, ಸ್ವಲ್ಪ ಕಸ್ತೂರಿ ಮೆಂತೆ, ಸ್ವಲ್ಪ ಪಲಾವ್ ಎಲೆ, 2ರಿಂದ 3 ಹಾಕ್ಕೊಂಡಿದ್ದೀನಿ. ನಾನು 3 ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಷ್ಟೇ, ಮಸಾಲೆ ಎಲ್ಲ ರುಬ್ಬಕ್ಕೆ ಹಾಕಿದ್ದೀನಲ್ವ, ಒಗ್ಗರಣೆಗೆ ಎಂಥದ್ದು ಆ್ಯಡ್ ಮಾಡೋದಿಲ್ಲ. ನೆಕ್ಸ್ಟು 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಬಟಾಣಿ, ಸ್ವಲ್ಪ ಬಟಾಣಿ ನೆನೆಸಿರಲಿಲ್ಲ, ಅಂಗಡಿಯಲ್ಲಿ ಸಿಗುತ್ತಲ್ವ ರೆಡಿ, ಅದನ್ನು ತೊಗೊಂಬಂದಿದ್ದೀನಿ. ನೀವು ವೆಜಿಟೇಬಲ್ಸ್ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಆಲೂಗಡ್ಡೆನೂ ತುಂಬ ಇಷ್ಟ ಆಗುತ್ತೆ ಟೊಮೊಟೊ ಬಾತಿಗೆ, ಮನೇಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ. ಟೊಮೊಟೊ ಒಂದು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ, ಒಂದು ದಪ್ಪ ಸೈಜ್ ಕಟ್ ಮಾಡ್ಕೊಳ್ಳಿ, ಅಂದರೆ ಈ ಸೈಜಲ್ಲಿ. ಅದು ಟೊಮೊಟೊ ಕಟ್ ಮಾಡೋದ್ರಲ್ಲೂ ನೋಡಿ, ಒಂದು ಆ ಥರ ಒಂದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಅಡ್ಜಸ್ಟೇಬಲ್ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ಆ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ಮಾಡೋಣ. ಮೇಲೆ ನಿಂತ್ಕೊಂಡೇ ನಿಮಗೆ ತೋರಿಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಸರಿಯಾಗಿ ಸ್ಲ್ಯಾಬ್ಸ್ ಇಲ್ಲ, ಆಮೇಲೆ ಸ್ಟ್ಯಾಂಡ್ ಇಲ್ಲಲ್ವ, ಹಾಗಾಗಿ ಕೂತ್ಬಿಟ್ಟೆ ಎಲ್ಲ ತೋರಿಸ್ತಾ ಇದ್ದೀನಿ. ಮೇಲೇನು ದೂರದಿಂದ ನನ್ನ ಫೇಸ್ ಕಾಣ್ಬೋದು, ಹಾಗಾಗಿ ಇಲ್ಲೇ ತೋರಿಸ್ತಾ ಇದ್ದೀನಿ. ಇದನ್ನ ಎಲ್ಲದೂ ರೆಡಿ ಆಯ್ತಲ್ವ, ಇನ್ನು ಮಾಡ್ಕೊಳ್ಳೋದೊಂದೇ. ಅಕ್ಕಿ ನೆನೆಸ್ಬಿಟ್ಟು ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟು ಪಲಾವ್ ಎಲೆ, ನಾನು ಬೀನ್ಸ್ ತೊಗೊಂಡಿದ್ದೀನಿ, ಆಲೂಗಡ್ಡೆ ಇದ್ದಿದ್ರೆ ಆಲೂಗಡ್ಡೆ ಕೂಡ ತೊಗೊತಾ ಇದ್ದೆ. ನನಗೆ ಇದೇ ಪ್ರಾಬ್ಲಮ್ ಗೈಸ್, ನೀನು ತೋರಿಸ್ಕೊಂಡ ನೀಟಾಗಿ ಹಾಕೋದಕ್ಕೆ ಆಗೋದಿಲ್ಲ. ನೋಡೋಣ, ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಮಾತ್ರ ಹೀಗೆ. ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು, ಅಕ್ಕಿ ಕೂಡ ನೆನೆಸ್ಕೊಂಡಿದ್ದೀನಿ, ತೊಳ್ಕೊಂಡು ಬಂದು. ಇದು ಪಾತ್ರೆ ತೊಳೆದು ಚೌಟೆಲ್ಲ ಆಚೆ ಇದೆ, ಇಲ್ಲಿ ಒಂದು ಕೂಡ ಇಲ್ಲ. ನಾನು ಸಾಸಿವೆ ಜೀರಿಗೆ ಎಲ್ಲ ಇದೇ ಥರ ನೋಡಿ, ಇದ್ರದ್ದು ಒಗ್ಗರಣೆಗೆ ಆ ಥರ ಆಗಿದೆ. ಡೀಪಲ್ಲೇ ಫ್ರೈ ಮಾಡೋದು, ಎಣ್ಣೆ ಫುಲ್ ನೀಟ್ ಆದಮೇಲೆ ಚೆನ್ನಾಗಿರುತ್ತೆ ಫ್ಲೇವರ್ ಆಗಿ. ಮಸಾಲೆ ಕೂಡ ಇದರಲ್ಲೇ ಆ್ಯಡ್ ಮಾಡ್ತೀನಿ. ಅದು ಹಸಿ ಸ್ಮೆಲ್ ಹೋದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಹಾಕೋದು. ಫ್ರೈ ಆಗಲಿ. ರುಬ್ಬಿರೋ ಮಸಾಲೆ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಆಯಿತು, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡೆ. ಉಪ್ಪು ಮಸಾಲೆ ಐಟಮ್ಸು ಯಾವುದೇ ಆ್ಯಡ್ ಮಾಡ್ಕೊತೀರಂದರೆ ನೀವು ಈಗ ಹಾಕಿರ್ತೀರಲ್ವ, ಯಾವುದೇ ವೆಜಿಟೇಬಲ್ಸ್ ಹಾಕಿದರೆ ಉಪ್ಪು ಹಿಡಿಬೇಕಂದ್ರೆ ಈ ಟೈಮಲ್ಲೇ ಉಪ್ಪು ಆ್ಯಡ್ ಮಾಡಬೇಕು. ನೀವು ಅಕ್ಕಿ ಎಲ್ಲ ತೊಳೆದು ಆದಮೇಲೆ ಹಾಕಿದರೆ ತರಕಾರಿ ನೀವು ಯಾವ್ದು ಹಾಕಿರ್ತೀರೋ ಅದೆಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ. ನಾನು ಎಲ್ಲ ಇದಕ್ಕೆ ಹಾಕ್ಕೊಂಡೆ, ನೀಟಾಗಿ ಫ್ರೈ ಮಾಡಿದ ಮೇಲೇ ಅಕ್ಕಿ ತೊಳೆದು ಹಾಕೋದು. ನಾನು ಮಸಾಲೆ ರುಬ್ಕೊಂಡಿದ್ದೀನಲ್ವ, ಯಾವುದೂ ಅಷ್ಟು ಆ್ಯಡ್ ಮಾಡೋದಿಲ್ಲ. ಸ್ವಲ್ಪ ಅರಿಶಿನ, ಖಾರಕ್ಕೆ ಚಿಲ್ಲಿ ಹಾಕೋದಿಲ್ಲ, ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. 1 ಸ್ಪೂನು, 1.5 ಬೇಕಾಗುತ್ತೆ ಖಾರ. ಸ್ವಲ್ಪ ವೈಟ್ ಪೆಪ್ಪರ್, ಇದು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಪ್ರಾಮಿಸ್ ಕೈ ನೋವು ಬರ್ತಾ ಇದೆ. ಒಂದು ರಿಂಗ್ ಲೈಟ್ ತೊಗೋಬೇಕು ಗೈಸ್. ನಮ್ಮ ಪೃಥ್ವಿ ಹತ್ರ ಕಾಸು ಇದ್ದಿದ್ರೆ ಕೊಡಿಸ್ತಾ ಇದ್ರು, ಪಾಪ ಕಾಸಿಲ್ಲ, ಹಾಗಾಗಿ. ಎಷ್ಟು ನೀಟಾಗಿ ಆಗಿದೆಯಾ ಗೊತ್ತಾ? ಇಷ್ಟೇ ಐಟಮ್ ನೋಡಿ ಹಾಕೋದು, ನೆಕ್ಸ್ಟ್ ಯಾವ ಮಸಾಲೆನೂ ಆ್ಯಡ್ ಮಾಡೋದಿಲ್ಲ ನಾನು. ಇಷ್ಟು ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಹಾಕ್ಬಿಟ್ಟು ಒಂದು ವಿಜಿಲ್ ಹೊಡ್ಸಿದ್ರೆ ಟೊಮೊಟೊ ಬಾತ್ ರೆಡಿ. ಸವಿಯಲು ಸಿದ್ಧ ರುಚಿಕರ ಟೊಮೊಟೊ ಬಾತ್.
ಸ್ವಲ್ಪ ಕೊತ್ತಂಬರಿ ಕೂಡ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಹಾಕೋದಕ್ಕೆ. ನೋಡಿ ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆದ್ರೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರೋದು. ಅದರಲ್ಲಿ ನೋಡಿ ಟೊಮೊಟೊ ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಫ್ರೈ ಆಗಿದೆ. ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವ ಗೈಸ್, ನನಗೆ ತೋರ್ಸೋದಕ್ಕೆ ಚೆನ್ನಾಗಾಗ್ತದೆ. ಅಕ್ಕಿ ನೆನೆಸಿದ್ದೀನಿ ಅಂತ ಹೇಳಿದ್ನಲ್ವಾ, ನಾನು ನೀರು ತೆಗೆದ್ಬಿಟ್ಟು ಹೀಗೆ ಮಾಡಿ, ನಿಮಗೆ ಟೇಸ್ಟ್ ಬೇಕಂದರೆ ಹೀಗೆ ಮಾಡ್ಕೊಂಡೇಬೇಕು. ಯಾಕಂದರೆ ಆ ಮಸಾಲೆ ಒಳಗಡೆ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಬೇಕು ಅಕ್ಕಿನ, ಹಾಗಾದ್ರೇ ಚೆನ್ನಾಗುತ್ತೆ. ಅಕ್ಕಿ ನೆನೆಸ್ಬೇಕಲ್ವ, ಡೈರೆಕ್ಟ್ ಹಾಕೋದಾದ್ರೆ ತೊಳೆದು ಹಂಗೆ ಹಾಕ್ಬಿಟ್ಟು ನಾನು ಅಕ್ಕಿ ನೆನೆಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದಕ್ಕೆ ನೀರು ತೆಗೆದ್ಬಿಟ್ಟು ಮಸಾಲೆ ಒಳಗೆ ಹಾಕ್ತಾಯಿದ್ದೀನಿ. ಅದು ಕೂಡ ಅಕ್ಕಿ ನೆಂದಿರೋದೇ ಅಲ್ವಾ ನೀರು, ಚೆನ್ನಾಗಿದೆ, ಅದನ್ನ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು. ಹಾಗಾಗಿ ಫೈನಲಿ ಈ ಥರ ಆಗಿದೆ ನೋಡಿ. ಲಾಸ್ಟಲ್ಲಿ ಚೂರು ಬೆಲ್ಲ ಆದರೆ ಬೆಲ್ಲ, ಸಕ್ಕರೆ ಆದರೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ವಿಸಿಲ್ ಹೊಡ್ಸ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿ. ಈ ಥರ ಕುದಿ ಬಂದಮೇಲೇ ಕ್ಯಾಪ್ ಹಾಕಿ. ಸೊ ಯಾಕಂತಂತ ಹೇಳಿದರೆ ತಳ ಹಿಡ್ದಿರುತ್ತೆ ಗೊತ್ತಾ, ಅಕ್ಕಿ ತೊಳೆದು ಹಾಕಿದ ತಕ್ಷಣ ಕ್ಯಾಪ್ ಹಾಕಿದ್ರೇ ತಳ ಹಿಡಿಯೋದು. ಯಾಕಂದರೆ ಎಲ್ಲ ಹೋಗಿ ತಳಕ್ಕೆ ಕೂತಿರುತ್ತಲ್ವ, ಆಗ ಈ ಥರ ಕುದಿ ಬಂದಮೇಲೆ ಹಾಕಿದರೆ ತಳ ಹಿಡಿಯೋದಿಲ್ಲ. ತಿರುಗಿಸಿರ್ತೀವಲ್ವ ಚೆನ್ನಾಗಿ. ಒಂದು ವಿಸಿಲ್ ಬಂತಂದರೆ ಕರೆಕ್ಟಾಗಿರುತ್ತೆ ಆಗ. ಟೊಮೊಟೊ ಬಾತ್ ರೆಡಿ ಗೈಸ್. ತಿಂದ್ಬಿಟ್ಟು ಹೇಳೋಣ ಹೇಗಿದೆ ಅಂತ. ಚಟ್ನಿ ಕೂಡ ಮಾಡಿಕೊಂಡೆ, ಹೋಟೆಲ್ ಸ್ಟೈಲ್ ಹಸಿ ಚಟ್ನಿ. ನೆಕ್ಸ್ಟ್ ಇದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ? ಅವ್ರಿಗೆ ಕೂಡ ಕೊಟ್ಟನಲ್ವಾ, ಚೆನ್ನಾಗಿದೆ ಗೈಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಮ್ಮನೆ ನೋಡೋ ಆಗಿಲ್ಲ, ಶಾಪಿಗೆ ರೆಡಿ ಮಾಡ್ತೀವಲ್ವ, ಹಾಗಾಗಿ ನಾನು ತಿಂಡಿ ರೆಡಿ ಮಾಡ್ತಿದ್ನಲ್ವ, ಹಾಗಾಗಿ ನಿಮಗೂ ಕೂಡ ಈ ರೆಸಿಪಿ ಶೇರ್ ಮಾಡಿದೆ. ನೆಕ್ಸ್ಟ್ ಯಾವ್ದಾರ ರೈಸ್ ಐಟಮ್ಸ್ ಬೇಕಂದರೆ ಕಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ನಮ್ಮ ಚಾನಲಿಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಾಳೆ ವಿಡಿಯೋಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್. ಈ ಕೆಲಸ ಶುರು ಮಾಡಬೇಕಲ್ವ ಶಾಪಿಗೆ, ಹಾಗಾಗಿ